ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ 11 ವೇಲಾಲಂಬಕ. ನಮತಾ ಶೇಷ ವಿಘ್ನೋಘ ವಾರಣಂ ವಾರಣಾನನಂ ಕಾರಣಂ ಸರ್ವಸಿದ್ಧೀನಾಂ ದುರಿತಾರ್ಣವ ವಾರಣಂ. ನರವಾಹನದತ್ತನು ಒಂದು ದಿನ ಉದ್ಯಾನವನದಲ್ಲಿದ್ದಾಗ ದೇಶಾಂತರದಿಂದ 2 ರಾಜಪುತ್ರರು ಬಂದು ಅವನನ್ನು ಕಂಡರು. ಒಬ್ಬನು, ನಾವು ವೈಶಾಖ ನಗರದ ರಾಜನ ಮಕ್ಕಳು, ರುಚಿರದೇವ ಪೋತಕ ಎಂದು ನಮ್ಮ ಹೆಸರು. ನನ್ನ ಹತ್ತಿರ ಒಂದು ಆನೆ ಇದೆ, ಇವನ ಹತ್ತಿರ 2 ಕುದುರೆಗಳಿವೆ. ನನ್ನ ಆನೆಯು ವೇಗದಲ್ಲಿ ಮೇಲು ಎಂದು ನಾನು, ತನ್ನ ಕುದುರೆಗಳೇ ಮೇಲೆಂದು ಇವನು ವಾದಿಸುತ್ತಿದ್ದೇವೆ. ನಾನು ಸೋತರೆ ನನ್ನ ಆನೆಯನ್ನು ಕೊಡಬೇಕೆಂದು, ಅವನು ಸೋತರೆ ಅವನ ಕುದುರೆಗಳನ್ನು ಕೊಡಬೇಕೆಂದು ಒಪ್ಪಿಕೊಂಡಿದ್ದೇವೆ. ನೀನು ನಮ್ಮ ಮನೆಗೆ ಬಂದು ಪರೀಕ್ಷೆ ನಡೆಸಬೇಕು ಎಂದನು. ನರವಾಹನದತ್ತನು ಒಪ್ಪಿ ಅವರು ತಂದಿದ್ದ ರಥದಲ್ಲಿಯೇ ಅವರೊಡನೆ ಹೊರಟನು. ವೈಶಾಖ ನಗರಕ್ಕೆ ಹೋಗಿ ರುಚಿರದೇವನ ಮನೆಯಲ್ಲಿ ಉಳಿದುಕೊಂಡಿರುತ್ತಾ ನರವಾಹನದತ್ತನು ಅವನ ತಂಗಿಯಾದ ಜಯೇಂದ್ರ ಸೇನೆಯನ್ನು ನೋಡಿ ಮೋಹಿಸಿದನು. ಅವಳೂ ಅವನಲ್ಲಿ ಆಸಕ್ತಳಾದಳು. ಮರುದಿನ ಪೋತಕನು ತನ್ನ ಕುದುರೆಗಳನ್ನು ಬಿಟ್ಟನು. ರುಚಿರದೇವನು ಆನೆಯನ್ನು ಬಿಟ್ಟನು. ಆನೆಯೇ ಮುಂದಾಯಿತು. ಆದ್ದರಿಂದ ರುಚಿರದೇವನು ಕುದುರೆಗಳನ್ನು ಗೆದ್ದನು. ಅದನ್ನು ನೋಡಿಕೊಂಡು ಮನೆಗೆ ಬರುತ್ತಿದ್ದ ಹಾಗೆಯೇ ವತ್ಸರಾಜನಿಂದ ಒಬ್ಬ ದೂತನು ಬಂದು, ದೊರೆಯು ನನ್ನನ್ನು ಕಳುಹಿಸಿದ್ದಾನೆ. ಉದ್ಯಾನವನಕ್ಕೆಂದು ಹೋದವನು ಹೇಳದೆ ಕೇಳದೆ ಇಷ್ಟು ದೂರ ಹೋಗಿ ಬಿಡುತ್ತಾರೆಯೇ? ನಮಗೆ ಧೈರ್ಯದಲ್ಲಿ ಧೈರ್ಯವಿಲ್ಲ. ಆದ್ದರಿಂದ ಬಿಟ್ಟದ್ದನ್ನು ಬಿಟ್ಟು ಶೀಘ್ರವಾಗಿ ಊರಿಗೆ ಬಂದು ಬಿಡು ಎಂದು ಹೇಳಿದ್ದಾನೆ ಎಂದನು. ನರವಾಹನದತ್ತನು ಜಯೇಂದ್ರ ಸೇನೆಯನ್ನು ಬಿಟ್ಟು ಹೋಗುವುದು ಹೇಗೆ ಎಂದು ಚಿಂತಾಮಗ್ನನಾಗಿರಲು ಒಬ್ಬ ವರ್ತಕನು ಬಂದು ದೂರದಿಂದಲೇ ಜಯವಾಗಲಿ ಮುಂದಿನ ವಿದ್ಯಾಧರ ಚಕ್ರವರ್ತಿಗೆ ಎಂದು ನಮಸ್ಕರಿಸಿದನು. ಯುವರಾಜನು ಅವನನ್ನು ಸತ್ಕರಿಸಿ, ನೀನು ಯಾರು, ನಿನ್ನ ವೃತ್ತಾಂತವೇನು ಎಂದು ಕೇಳಲು ಅವನು ಹೀಗೆಂದನು. ಚಂದ್ರಸಾರನ ವೃತ್ತಾಂತ. ನಾನು ಲಂಪಾನಗರದ ವರ್ತಕ. ಚಂದ್ರಸಾರನೆಂಬುದು ನನ್ನ ಹೆಸರು. ನಾನು ಒಂದು ಸಾರಿ ದ್ವೀಪಾಂತರಕ್ಕೆ ರತ್ನ ವ್ಯಾಪಾರಕ್ಕೆಂದು ಹೋದೆ. ಅಲ್ಲಿಯ ರಾಜನು ನನ್ನನ್ನು ಬಂಧಿಸಿ ಸೆರೆಯಲ್ಲಿ ಇಡಿಸಿದನು. ಆದರೆ ನಮ್ಮ ಮನೆತನಕ್ಕೆ ಪರಿಚಿತನಾಗಿ ಅಲ್ಲಿ ವಾಸಿಸುತ್ತಿದ್ದ ಮಹೀಧರನೆಂಬ ದೊಡ್ಡ ವರ್ತಕನು ರಾಜನಿಗೆ ತಿಳಿಯ ಹೇಳಿ ನನ್ನನ್ನು ಸೆರೆಯಿಂದ ಬಿಡುಗಡೆ ಮಾಡಿಸಿದನು. ಒಂದು ಸಾರಿ ಜಾತ್ರೆಯಲ್ಲಿ ಶಿಖರನೆಂಬ ವರ್ತಕನ ಮಗಳನ್ನು ನೋಡಿ ಅವಳ ಮೇಲೆ ಮನಸ್ಸಾಗಲು ನಾನು ಅವನ ಹತ್ತಿರಕ್ಕೆ ಹೋಗಿ ಅವನ ಮಗಳನ್ನು ನನಗೆ ಮದುವೆ ಮಾಡಿಕೊಡಬೇಕೆಂದು ಕೇಳಿದೆ. ಅವನು ಒಂದು ಕ್ಷಣ ಯೋಚಿಸಿ, ಅವಳನ್ನು ನಾನೇ ನಿನಗೆ ಕೊಡುವ ಹಾಗಿಲ್ಲ. ಇದಕ್ಕೆ ಕಾರಣವಿದೆ. ಆದ್ದರಿಂದ ಅವಳನ್ನು ನನ್ನ ಮಾತಾಮಹನ ಹತ್ತಿರಕ್ಕೆ ಕಳುಹಿಸುತ್ತೇನೆ. ನೀನು ಅಲ್ಲಿಗೆ ಹೋಗಿ ಅವನಿಂದ ಅವಳನ್ನು ಪರಿಗ್ರಹಿಸು ಎಂದು ನನ್ನನ್ನು ಕಳುಹಿಸಿದನು. ಅದರಂತೆ ಅವನ ಮಗಳನ್ನು ತಕ್ಕ ಪರಿವಾರದೊಡನೆ ಹಡಗಿನಲ್ಲಿ ಪ್ರಯಾಣ ಮಾಡಿಸಿದನು. ನಾನೂ ಹೊರಡಬೇಕೆಂದಿರುವಷ್ಟರಲ್ಲಿ ಅವಳು ಹೋಗಿದ್ದ ಹಡಗು ಮುಳುಗಿ ಹೋಯಿತೆಂಬ ವರ್ತಮಾನ ಬಂತು. ಅದರ ನಿಜಾಂಶವನ್ನು ತಿಳಿದುಕೊಳ್ಳಲು ನಾನೂ ಒಂದು ಹಡಗು ಹತ್ತಿ ಹೊರಟೆ. ಅದೂ ಬಿರುಗಾಳಿಗೆ ಸಿಕ್ಕಿ ಒಡೆಯಿತು. ಪರಿಜನರು ಮುಳುಗಿ ಹೋದರು. ನಾನು ಒಂದು ಹಲಗೆಯನ್ನು ಹಿಡಿದು ತೇಲಿಕೊಂಡು ಬರುತ್ತಾ ಒಂದು ಮರಳ ತೀರವನ್ನು ತಲುಪಿದೆ. ಅಲ್ಲಿ ಸಿಕ್ಕಿದ ಒಂದು ಬಂಗಾರದ ತುಂಡನ್ನು ಹತ್ತಿರದ ಗ್ರಾಮದಲ್ಲಿ ಮಾರಿ ಅನ್ನ ಬಟ್ಟೆಗಳನ್ನು ಒದಗಿಸಿಕೊಂಡೆ. ದಿಕ್ಕು ತೋರದೆ ಅಲಿಯುತ್ತಿರಲು ಅಲ್ಲಿ ಒಬ್ಬ ಮುನಿಕನ್ಯೆಯು ಲಿಂಗಾರ್ಚನೆ ಮಾಡುತ್ತಿದ್ದದ್ದು ಕಣ್ಣಿಗೆ ಬಿತ್ತು. ಅವಳೇ ಇವಳಿರಬಹುದೇ ಎಂಬ ಯೋಚನೆ ಬಂತು. ಅಯ್ಯೋ, ಆ ಪುಣ್ಯವೆಲ್ಲಿ ಎಂದುಕೊಂಡೆ. ನನ್ನ ಬಲಗಣ್ಣು ಮೇಲಿಂದ ಮೇಲೆ ಅದುರಿತು. ಆದ್ದರಿಂದ ನಾನು ಆಕೆಯನ್ನು ಕುರಿತು, ಪ್ರಾಸಾದದಲ್ಲಿ ಇರಲು ತಕ್ಕವಳಾದ ನೀನು ಅರಣ್ಯದಲ್ಲಿದ್ದೀಯಲ್ಲ, ನೀನು ಯಾರು ಎಂದು ಕೇಳಿದೆ. ಅವಳು ಮಾತನಾಡಲಿಲ್ಲ. ಶಾಪ ಕೊಟ್ಟಾಳೆಂದು ಒಂದು ಪದರಿನ ಹಿಂದೆ ನಿಂತು ನೋಡುತ್ತಿದ್ದೆ. ಪೂಜೆ ಮುಗಿಸಿ ಅವಳು ನನ್ನನ್ನು ಪ್ರೀತಿಯಿಂದ ಹಿಂದಿರುಗಿ ನೋಡುತ್ತಾ ನೋಡುತ್ತಾ ಕಣ್ಮರೆಯಾಗಿ ಹೊರಟು ಹೋದಳು. ನನಗೆ ಕತ್ತಲೆ ಕವಿದಂತಾಯಿತು. ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ತೇಜಸ್ವಿನಿಯಾದ ಮುನಿಪುತ್ರಿಯೊಬ್ಬಳು ಬಂದು ನನ್ನನ್ನು ಕುರಿತು, ಚಂದ್ರಸಾರ, ದ್ವೀಪಾಂತರವಾಸಿಯಾದ ಶಿಖರನೆಂಬ ವರ್ತಕನಿಗೆ ರೂಪವತಿಯಾದ ಮಗಳು ಹುಟ್ಟಿದಾಗ ಅವನ ಸ್ನೇಹಿತನಾದ ಜಿನರಕ್ಷಿತನೆಂಬ ಭಿಕ್ಷುವು, ಈ ಹುಡುಗಿಯನ್ನು ನೀನೇ ಧಾರೆ ಎರೆಯಬೇಡ, ಅದರಿಂದ ನಿನಗೆ ಕೆಡಕಾಗುತ್ತದೆ ಎಂದು ಹೇಳಿದನು. ಅದರಂತೆ
ಅವಳನ್ನು ಅವರ ತಾತನ ಮನೆಗೆಂದು ಕಳುಹಿಸಲು ಅವಳು ಪ್ರಯಾಣ ಮಾಡುತ್ತಿದ್ದ ಹಡಗು ಒಡೆಯಿತು. ಆದರೆ ಆಯುಸ್ಸು ಇದ್ದದ್ದರಿಂದ ಅಲೆಯು ಹೊಡೆದುಕೊಂಡು ಬಂದು ಅವಳನ್ನು ವೇಲೆಯ ಅಂದರೆ ತೀರದ ಹತ್ತಿರ ಹಾಕಿತು. ಸ್ನಾನಕ್ಕೆ ಹೋಗಿದ್ದ ನಮ್ಮ ತಂದೆಯಾದ ಮತಂಗ ಋಷಿಯು ಕುಟುಕು ಜೀವದಲ್ಲಿದ್ದ ಅವಳನ್ನು ತಂದು, ಯಮುನೆ, ಇವಳನ್ನು ನೋಡಿಕೋ ಎಂದು ನನಗೆ ಒಪ್ಪಿಸಿದನು. ವೇಲಾತಟದಲ್ಲಿ ದೊರೆತದ್ದರಿಂದ ಇವಳಿಗೆ ವೇಲೆಯೆಂದೇ ಹೆಸರಿಟ್ಟೆವು. ನಾನು ಅವಳನ್ನು ಮಗಳಂತೆ ಕಂಡುಕೊಂಡೆ. ಬ್ರಹ್ಮಚರ್ಯದಲ್ಲಿದ್ದರೂ ನನಗೆ ಈ ಸಂಸಾರವು ಅಂಟಿಕೊಂಡಿತು. ಅವಳು ನಿನಗೆ ಪೂರ್ವಜನ್ಮದ ಹೆಂಡತಿಯೆಂದೂ ನೀನು ಇಲ್ಲಿಗೆ ಬಂದಿದ್ದೀಯೆಂದೂ ಧ್ಯಾನದಿಂದ ತಿಳಿದು ಅವಳನ್ನು ಕಳುಹಿಸಿದೆ. ಆದ್ದರಿಂದ ಬಂದು ಅವಳನ್ನು ಪರಿಗ್ರಹಿಸು, ನಿಮ್ಮ ಕಷ್ಟ ಹರಿಯಲಿ ಎಂದಳು. ನನಗೆ ಅಮೃತದ ಮಳೆ ಕರೆದಂತಾಯಿತು. ಮತಂಗ ಮುನಿಯು ಅವಳನ್ನು ಧಾರೆ ಎರೆದು ಕೊಟ್ಟನು. ನಾವು ಒಂದು ಸಾರಿ ಸರೋವರದಲ್ಲಿ ನೀರಾಟವಾಡುತ್ತಾ ಸ್ನಾನ ಮಾಡುತ್ತಿದ್ದ ಮತಂಗ ಮುನಿಗೆ ನೀರು ಸಿಡಿಸಿದೆವು. ಅವನು ಕೋಪಿಸಿಕೊಂಡು, ನಿಮಗೆ ವಿಯೋಗ ಉಂಟಾಗಲಿ ಎಂದು ಶಪಿಸಿದನು. ವೇಲೆಯು ಕಾಲಿಗೆ ಬಿದ್ದು ಕೇಳಿಕೊಂಡ ಮೇಲೆ, ಚಂದ್ರಸಾರ, ಆನೆಯು ವೇಗದಿಂದ ಕುದುರೆಗಳನ್ನು ಹಿಂದೆ ಬಿಡಿಸಿದ ನರವಾಹನದತ್ತನನ್ನು ನೀನು ನೋಡಿದಾಗ ನಿಮಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿ ಶ್ವೇತದ್ವೀಪಕ್ಕೆ ಹೊರಟು ಹೋದನು. ನಾನು ಊರಿಗೆ ಹೋಗುವುದಕ್ಕೆಂದು ನನ್ನ ಹೆಂಡತಿಯನ್ನು ಹಡಗು ಹತ್ತಿಸಿ ನಾನೂ ಹತ್ತಬೇಕೆಂದಿರುವಷ್ಟರಲ್ಲಿಯೇ ಗಾಳಿ ಎದ್ದು ಆ ಹಡಗನ್ನು ಹೊಡೆದುಕೊಂಡು ಹೋಯಿತು. ನಾನು ಪ್ರಜ್ಞೆ ತಪ್ಪಿ ಬಿದ್ದೆ. ಒಬ್ಬ ತಾಪಸನು ನನ್ನನ್ನು ಆಶ್ರಮಕ್ಕೆ ಕರೆತಂದು ಸಂತೈಸಿದನು. ಅನಂತರ ಹಡಗು ಒಡೆದು ತೇಲಿ ಬಂದ ಒಬ್ಬ ವರ್ತಕನನ್ನು ಸ್ನೇಹ ಮಾಡಿಕೊಂಡು ನನ್ನ ಪ್ರಿಯೆಯನ್ನು ಹುಡುಕುತ್ತಾ ಹೊರಟೆ. ಬಹುದಿನ ಅಲ್ಲಿ ಇಲ್ಲಿ ಅಲೆದು ವೈಶಾಖಪುರಕ್ಕೆ ಬರಲು ಅಲ್ಲಿ ನೀನು ಬಂದಿದ್ದೀ ಎಂದು ತಿಳಿಯಿತು. ಆನೆಯಿಂದ ಕುದುರೆಗಳನ್ನು ನೀನು ಸೋಲಿಸಿದ್ದನ್ನು ದೂರದಿಂದ ಕಂಡೆ. ನನ್ನ ಶಾಪ ಕಳೆದು ಅಂತರಾತ್ಮವು ಹಗುರವಾಯಿತು. ಮರುಕ್ಷಣದಲ್ಲಿಯೇ ನನ್ನ ಪ್ರಿಯೆ ಪ್ರಯಾಣ ಮಾಡಿದ ಹಡಗಿನಿಂದ ಅವಳನ್ನು ಸಾಧುಗಳು ಕರೆತಂದರು. ಹೀಗೆ ನಿನ್ನ ಪ್ರಸಾದದಿಂದ ಅವಳನ್ನು ಮತ್ತೆ ಪಡೆದೆ. ಆದ್ದರಿಂದ ನಿನಗೆ ನಮಸ್ಕಾರ ಮಾಡಿ ಹೇಳಿ ಹೋಗೋಣವೆಂದು ಬಂದೆ ಎಂದನು. ಅನಂತರ ರುಚಿರದೇವನು ನರವಾಹನದತ್ತನ ಮಹಾತ್ಮ್ಯವನ್ನು ನೋಡಿ ಸಂತೋಷಪಟ್ಟು ಅವನಿಗೆ ತನ್ನ ತಂಗಿಯನ್ನು ಮದುವೆ ಮಾಡಿಕೊಟ್ಟು ಆ ಆನೆ ಕುದುರೆಗಳನ್ನು ಬಳುವಳಿಯಾಗಿ ಅರ್ಪಿಸಿದನು. ಅವನು ಅವರೊಡನೆ ಕೌಶಾಂಬಿಗೆ ಬಂದು ಹೊಸ ಹೆಂಡತಿಯೊಡನೆಯೂ ಮದನ ಮಂಚುಕೆ ಮುಂತಾದ ಇತರ ಹೆಂಡತಿಯರೊಡನೆಯೂ ಸುಖವಾಗಿದ್ದನು. ವೇಲಾಲಂಬಕ ಮುಗಿಯಿತು. ಶ್ರೀರಸ್ತು. 12. ಶಶಾಂಕವತೀ ಲಂಬಕ. ಅವ್ಯಾದ್ವೋ ವಿಘ್ನವಿಧ್ವಂಸ ಕೀರ್ತಿಸ್ತಂಭಮಿಮೋತ್ನಿಪನ್ ಕರಂ ಗಣಪತಿ ಕ್ರೀಡಾ ಲೀನಭೃಂಗಾಕ್ಷರಾವಲಿಂ ಅರಾಗಮಪಿ ರಾಗಾಢ್ಯ ರಚನಾ ಚತುರಂ ಪರಂ ಹರಂ ನವನಮಾಶ್ಚರ್ಯ ಸರ್ಗಚಿತ್ರಕರಂ ಮಮಃ ಜಿತಂ ಸ್ಮರ ಶರೈರ್ಯೇಷು ಪೌಷ್ಟೇಷ್ವಪಿ ಪತತ್ಸ್ವಿಹ ವಜ್ರಾದೀನ್ಯಪಿ ಜಾಯಂತೆ ಕುಂಠಿತಾನ್ಯೇವ ತದ್ವೃತಾಂ. ತರಂಗ 1. ಹೀಗೆ ನರವಾಹನದತ್ತನು ಇನ್ನೊಬ್ಬ ಹೆಂಡತಿಯನ್ನು ಪಡೆದು ಅವಳೊಡನೆ ಕೌಶಾಂಬಿಯಲ್ಲಿ ಸುಖವಾಗಿದ್ದನು. ಆದರೆ ಅವನಿಗೆ ಮದನ ಮಂಚುಕೆಯು ಪ್ರಾಣಕ್ಕಿಂತ ಹೆಚ್ಚಿನವಳಾಗಿದ್ದಳು. ಒಂದು ದಿನ ರಾತ್ರಿ ಅವನು ತನ್ನನ್ನು ಒಬ್ಬ ದೇವಕನ್ಯೆಯು ಎತ್ತಿಕೊಂಡು ಹೋದಂತೆ ಕನಸು ಕಂಡನು. ಎಚ್ಚರವಾದಾಗ ನೋಡಲು ತಾನು ಒಂದು ದೊಡ್ಡ ಪರ್ವತದ ಮಗ್ಗುಲಲ್ಲಿ ಮರದ ಕೆಳಗೆ ಒಂದು ತಾರ್ಕ್ಷ್ಯ ರತ್ನ ಶಿಲಾತಲದ ಮೇಲೆ ಇದ್ದದ್ದು ಕಂಡುಬಂತು. ಮಗ್ಗುಲಲ್ಲಿ ಕಗ್ಗತ್ತಲೆಯ ಕಾಡನ್ನು ಬೆಳಗುತ್ತಾ ಆ ಕನ್ಯೆ ಇದ್ದಳು. ಅವಳೇ ತನ್ನನ್ನು ಹೊತ್ತುಕೊಂಡು ಬಂದಿದ್ದಳೆಂದು ತಿಳಿದು ಅವನು ಇನ್ನೂ ನಿದ್ರೆ ಬಂದಿರುವವನಂತೆ ನಟಿಸುತ್ತಾ, ಪ್ರಿಯೇ, ಮದನ ಮಂಚುಕೆ, ಎಲ್ಲಿದ್ದೀಯೇ ಬಾ ಎಂದನು. ಕಣ್ಣು ಬಿಟ್ಟು ನೋಡಲು ಮದನ ಮಂಚುಕೆಯ ಆಕಾರವೇ ಕಂಡುಬಂತು. ಅದು ಅವಳ ವಿಜ್ಞಾನ ಶಕ್ತಿಯಿಂದ ಬಂದದ್ದೆಂದು ತಿಳಿದು ನಗುನಗುತ್ತಾ ಅವಳ ಮೇಲೆ ಕೈ ಹಾಕಲು ಅವಳು ಸಂಕೋಚವನ್ನು ಬಿಟ್ಟು ತನ್ನ ನಿಜರೂಪವನ್ನು ತಾಳಿ, ಆರ್ಯಪುತ್ರ, ವರಿಸಿ ಬಂದಿರುವ ನನ್ನನ್ನು ಪರಿಗ್ರಹಿಸು ಎಂದು ಕೇಳಿಕೊಂಡಳು. ಅವನು ಅವಳನ್ನು ಗಾಂಧರ್ವ ವಿವಾಹ ಮಾಡಿಕೊಂಡು ಮರುದಿನ
ಅವಳ ಕುಲಗೋತ್ರಗಳನ್ನು ತಿಳಿಯಬೇಕೆಂಬ ಅಪೇಕ್ಷೆಯಿಂದ, ಪ್ರಿಯೆ, ಒಂದು ಅಪೂರ್ವವಾದ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ಮುಂದಿನ ಕಥೆಯನ್ನು ಹೇಳಿದನು. ಉತ್ತಮ ಜಾತಿಯ ಹೆಣ್ಣಾನೆಯ ಕಥೆ. ಬ್ರಹ್ಮಸಿದ್ಧಿ ಎಂಬ ಯೋಗಸಿದ್ಧನಾದ ಮುನಿಯಿದ್ದನು. ಅವನ ಆಶ್ರಮದ ಹತ್ತಿರ ಒಂದು ಮುದಿ ಹೆಣ್ಣು ನದಿಯು ಬಿಲ ಮಾಡಿಕೊಂಡಿತ್ತು. ಅದು ಒಂದು ದಿನ ಆಹಾರಕ್ಕಾಗಿ ಹೊರಗೆ ಹೋಗಿರಲು ಹೆಣ್ಣನ್ನು ಬಿಟ್ಟಿದ್ದರಿಂದ ಹುಚ್ಚಾಗಿದ್ದ ಒಂದು ಮದದಾನೆ ಅದನ್ನು ಅಟ್ಟಿಸಿಕೊಂಡು ಬಂತು. ಅದನ್ನು ನೋಡಿ ಆ ಮುನಿಯು ಕರುಣೆಯಿಂದ ನರಿಯನ್ನು ಒಂದು ಹೆಣ್ಣಾನೆಯಾಗಿ ಮಾಡಿದನು. ಗಂಡಾನೆಯು ಶಾಂತವಾಗಿ ಅದರ ಮೇಲೆ ಪ್ರೀತಿ ತೋರಿಸಿತು. ಒಂದು ದಿನ ಆ ಗಂಡಾನೆಯು ಒಂದು ಕೊಳದಲ್ಲಿ ಕಮಲವನ್ನು ಕೀಳುವುದಕ್ಕೆ ಹೋಗಲು ಕೆಸರಿನಲ್ಲಿ ಹೂತುಕೊಂಡಿತು. ಅದನ್ನು ಕಂಡು ಹೆಣ್ಣು ಮತ್ತೊಂದು ಗಂಡಾನೆಯನ್ನು ಕಟ್ಟಿಕೊಂಡು ಎಲ್ಲಿಗೋ ಹೊರಟು ಹೋಯಿತು. ಈ ಮಧ್ಯೆ ವಿಧಿವಶದಿಂದ ಮೊದಲು ಗಂಡಾನೆಯನ್ನು ಬಿಟ್ಟಿದ್ದ ಅದರ ಸ್ವಂತ ಹೆಣ್ಣು ಬಂದು ತನ್ನ ಪತಿಯು ಕೊಳದಲ್ಲಿ ಸಿಕ್ಕಿಕೊಂಡಿದ್ದದ್ದನ್ನು ನೋಡಿ ಉತ್ತಮ ಜಾತಿಯಾದ್ದರಿಂದ ತಾನೂ ಆ ಕೊಳಕ್ಕೆ ಇಳಿದು ಕೆಸರಿನಲ್ಲಿ ಸಿಕ್ಕಿಕೊಂಡಿತು. ಮುನಿಯು ಅವುಗಳನ್ನು ನೋಡಿ ಕರುಣೆಗೊಂಡು ತನ್ನ ತಪಶ್ಶಕ್ತಿಯಿಂದ ಅವುಗಳನ್ನು ಮೇಲಕ್ಕೆ ಬರುವಂತೆ ಮಾಡಿದನು. ಆಮೇಲೆ ಅವು ಒಟ್ಟುಗೂಡಿ ಸುಖವಾಗಿದ್ದವು. ಹೀಗೆ ಮೃಗಗಳೂ ಉತ್ತಮ ಜಾತಿಯವಾಗಿದ್ದರೆ ಕಷ್ಟಕ್ಕೆ ಸಿಕ್ಕಿದ ಪತಿಯನ್ನೋ ಮಿತ್ರನನ್ನೋ ಅದರಿಂದ ಬಿಡಿಸುತ್ತವೆ. ಹೀನ ಜಾತಿಯಲ್ಲಿ ಹುಟ್ಟಿದ ಚಪಲ ಚಿತ್ತದವುಗಳಿಗೆ ಸತ್ವವೂ ಇರುವುದಿಲ್ಲ, ಸ್ನೇಹವೂ ಇರುವುದಿಲ್ಲ. ದಿವ್ಯ ಕನ್ಯೆಯು ಈ ಕಥೆಯನ್ನು ಕೇಳಿ, ಅದು ಹಾಗೇ ಸರಿ, ಅದರಲ್ಲಿ ಸಂಶಯವಿಲ್ಲ, ನೀನು ಈ ಕಥೆಯನ್ನು ಹೇಳಿದ್ದೇಕೆ ಎಂಬುದೂ ಅರ್ಥವಾಯಿತು. ನಾನೂ ಒಂದು ಕಥೆ ಹೇಳುತ್ತೇನೆ ಕೇಳು ಎಂದು ಮುಂದಿನ ಕಥೆಯನ್ನು ಹೇಳಿದಳು. ವಾಮದತ್ತ ಮತ್ತು ಅವನ ಕೆಟ್ಟ ಹೆಂಡತಿ ಇವರ ಕಥೆ. ಕಾನ್ಯಕುಬ್ಜದಲ್ಲಿ ವಾಮದತ್ತನೆಂಬ ಬ್ರಾಹ್ಮಣನಿದ್ದನು. ಅವನಿಗೆ ಶಶಿಪ್ರಭೆ ಎಂಬ ಹೆಂಡತಿ ಇದ್ದಳು. ಅವಳು ಸ್ವೇಚ್ಛಾಚಾರಿಣಿ ಮತ್ತು ಹೇಗೋ ಶಾಕಿನಿಯನ್ನು ವಶಪಡಿಸಿಕೊಂಡಿದ್ದಳು. ಒಂದು ದಿನ ಗಂಡನು ರಾಜನೊಡನೆ ಹೋಗಿ ಅವನ ಶಿಬಿರದಲ್ಲಿ ಕೆಲವು ಕಾಲ ಇರಬೇಕಾಗಿ ಬಂತು. ಮನೆಗೆ ಬರುವ ಹೊತ್ತಿಗೆ ಅವಳು ಎಮ್ಮೆ ಕಾಯುವವನ ಜೊತೆಯಲ್ಲಿ ವಿಹರಿಸುತ್ತಿದ್ದಳೆಂದು ಅವನ ಚಿಕ್ಕಪ್ಪನು ಗುಟ್ಟಾಗಿ ತಿಳಿಸಿದನು. ಒಂದು ರಾತ್ರಿ ಅವರು ಒಟ್ಟಿಗಿದ್ದಾಗ ಹಿಡಿದು ಅವನು ಶಿಕ್ಷಿಸುವುದಕ್ಕೆ ಹೋಗಲು ಶಶಿಪ್ರಭೆಯು ಥು ನೀಚ ಎಂದು ಅವನ ಮುಖದ ಮೇಲೆ ಒಂದು ಚಿಟಿಕಿ ಮಣ್ಣು ಎರಚಿದಳು. ಅವನು ಕೂಡಲೇ ಒಂದು ಕೋಣನಾದನು. ಆದರೆ ನಡೆದುದೆಲ್ಲ ಜ್ಞಾಪಕವಿತ್ತು. ಅಲ್ಲಿಂದ ಮುಂದೆ ಅವನು ಎಮ್ಮೆಗಳ ಹಿಂಡಿನಲ್ಲಿದ್ದು ದೊಣ್ಣೆಯ ಏಟುಗಳನ್ನು ತಿನ್ನುತ್ತಿದ್ದನು. ಒಂದು ದಿನ ಒಬ್ಬ ಎಮ್ಮೆ ವ್ಯಾಪಾರಿಯು ಅವನನ್ನು ಕೊಂಡುಕೊಂಡು ಗಂಗಾ ತೀರದಲ್ಲಿದ್ದ ತಮ್ಮೂರಿಗೆ ಕರೆದುಕೊಂಡು ಹೋದನು. ಅಲ್ಲಿ ಭಾರ ಹೊರುತ್ತಾ ನೆಚ್ಚಿದ ಹೆಂಡತಿ ದುರ್ಮಾರ್ಗಳಾದರೆ ಕೋಣೆಯಲ್ಲಿ ಸೇರಿಕೊಂಡ ಹಾವಿನ ಹಾಗೆ, ಅವಳಿಂದ ಏನು ಸುಖ ಎಂದು ವ್ಯಸನ ಪಡುತ್ತಾ ಅವನು ಕಣ್ಣೀರು ಹಾಕುತ್ತಿರಲು ಅದನ್ನು ಕಂಡು ಒಬ್ಬ ಯೋಗಿನಿಯು ಅವನ ವೃತ್ತಾಂತವನ್ನೆಲ್ಲ ತಿಳಿದು ಕೃಪೆಯಿಂದ ಮಂತ್ರದ ನೀರನ್ನು ತಡೆದು ಅವನಿಗೆ ಮತ್ತೆ ಮನುಷ್ಯತ್ವ ಬರುವ ಹಾಗೆ ಮಾಡಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಕಾಂತಿಮತಿ ಎಂಬ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಳು ಮತ್ತು ಸಾಸುವೆಯನ್ನು ಮಂತ್ರಿಸಿಕೊಟ್ಟು, ಇದನ್ನು ನಿನ್ನ ಮೊದಲ ಹೆಂಡತಿಯ ಮೇಲೆ ಹಾಕು, ಅವಳು ಹೆಣ್ಣು ಕುದುರೆಯಾಗುತ್ತಾಳೆ ಎಂದು ಹೇಳಿದಳು. ಅದರಂತೆ ಅವನು ತಮ್ಮ ಊರಿಗೆ ಹೋಗಿ ಎಮ್ಮೆ ಕಾಯುವವನನ್ನು ಕೊಂದು ಹೆಂಡತಿಯನ್ನು ಕುದುರೆ ಮಾಡಿ ಲಾಯದಲ್ಲಿ ತಂದು ಕಟ್ಟಿಹಾಕಿದನು. ಅಲ್ಲಿಂದ ಮುಂದೆ ಅವನು ನಿತ್ಯವೂ ಅವಳಿಗೆ ದೊಣ್ಣೆಯಿಂದ 7 ಏಟು ಕೊಡದೆ ತಾನು ಊಟ ಮಾಡುತ್ತಿರಲಿಲ್ಲ. ಒಂದು ದಿನ ಅವನ ಮನೆಗೆ ಒಬ್ಬ ಅತಿಥಿ ಬಂದನು. ಅವನು ಊಟಕ್ಕೆ ಕುಳಿತುಕೊಂಡಾಗ ವಾಮದತ್ತನು ತನ್ನ ಹೆಂಡತಿಗೆ ಅಂದಿನ ಏಟನ್ನು ಇನ್ನೂ ಕೊಟ್ಟಿರಲಿಲ್ಲವೆಂದು ಜ್ಞಾಪಿಸಿಕೊಂಡು ಚಟ್ಟನೆ ಎದ್ದು ಹೋದನು. 7 ದೊಣ್ಣೆಯ ಪೆಟ್ಟು ಕೊಟ್ಟು ಮನಸ್ಸಮಾಧಾನ ಮಾಡಿಕೊಂಡು ಬಂದು ತಾನು ಊಟಕ್ಕೆ ಕುಳಿತುಕೊಂಡನು. ಇದೇ ಕಯ್ಯ, ಊಟಕ್ಕೆ ಕುಳಿತಿದ್ದವನು ಚಟ್ಟನೆ ಎದ್ದು ಹೋದೆ ಎಂದು ಅತಿಥಿಯು ಕೇಳಲು ವಾಮದತ್ತನು ತನ್ನ ವೃತ್ತಾಂತವನ್ನೆಲ್ಲ ಹೇಳಿದನು.
ಅವನು ಅದನ್ನು ಕೇಳಿ, ಅಯ್ಯ, ಈ ದುರಾಗ್ರಹದಿಂದ ಏನು ಪ್ರಯೋಜನ? ನಿನ್ನ ಪಶುತ್ವವನ್ನು ಕಳೆದು ನಿನ್ನತ್ತೆಯನ್ನು ಕೇಳಿ ಆಕೆಯ ಸಹಾಯದಿಂದ ಏನಾದರೂ ಒಂದು ಒಳ್ಳೆಯದನ್ನು ಪಡೆದುಕೋ ಎಂದು ಬುದ್ಧಿವಾದ ಹೇಳಿದನು. ಅದರಂತೆ ಅವನು ಒಂದು ಸಾರಿ ತಮ್ಮ ಅತ್ತೆ ಮನೆಗೆ ಬಂದಾಗ ಆಕೆಯಿಂದ ಕಾಲಸಂಕರ್ಷಿಣೀ ವಿದ್ಯೆಯ ಉಪದೇಶವನ್ನು ತೆಗೆದುಕೊಂಡನು. ಅದನ್ನು ಶ್ರೀಪರ್ವತದಲ್ಲಿ ಸಾಧಿಸಿ ವಿದ್ಯಾಧರನಾಗಿ ಮಲಯ ಪರ್ವತದ ರಜತಕೂಟದಲ್ಲಿ ಒಂದು ನಗರವನ್ನು ನಿರ್ಮಿಸಿಕೊಂಡನು. ಕಾಲಕ್ರಮದಲ್ಲಿ ಅವರಿಗೆ ಲಲಿತಲೋಚನೆ ಎಂಬ ಒಂದು ಹೆಣ್ಣು ಮಗು ಆಯಿತು. ಅದು ಹುಟ್ಟಿದ ಕೂಡಲೇ ಇವಳು ಮುಂದೆ ವಿದ್ಯಾಧರ ಚಕ್ರವರ್ತಿಯ ಹೆಂಡತಿಯಾಗುತ್ತಾಳೆ ಎಂದು ಅಶರೀರವಾಣಿಯಾಯಿತು. ಅವಳೇ ನಾನು. ನಿನ್ನಲ್ಲಿ ಅನುರಕ್ತಳಾಗಿ ಆಕಾಶ ಮಾರ್ಗದಿಂದ ನಮ್ಮ ಮಲಯಾಚಲಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಹೀಗೆ ಅವಳು ತನ್ನ ಕುಲಗೋತ್ರಗಳನ್ನು ತಿಳಿಸಲು ನರವಾಹನದತ್ತನು ಅವಳು ವಿದ್ಯಾಧರಿ ಎಂದು ತಿಳಿದು ಸಂತೋಷಪಟ್ಟನು. ತರಂಗ 2. ಒಂದು ದಿನ ಅವಳೊಡನೆ ವಿಹರಿಸುತ್ತಾ ಅವಳು ಹೂವು ಕುಯ್ಯುತ್ತಿದ್ದು ಕಣ್ಮರೆಯಾಗಲು ಅವನು ರಾಜಹಂಸಿಗಳನ್ನೂ ಕೋಗಿಲೆಗಳನ್ನೂ ಜಿಂಕೆಗಳನ್ನೂ ನೋಡಿ ಮದನ ಮಂಚುಕೆಯ ಜ್ಞಾಪಕ ಬಂದು ಮೂರ್ಛೆ ಹೋದನು. ಅಲ್ಲಿದ್ದ ಸರೋವರದಲ್ಲಿ ಸ್ನಾನ ಮಾಡಲೆಂದು ಬಂದ ಪಿಶಂಗಜಟನೆಂಬ ಮುನಿಯು ಅವನಿಗೆ ತಣ್ಣೀರು ತಳಿದು ಎಚ್ಚರಗೊಳಿಸಿ, ಅಯ್ಯ, ಧೈರ್ಯ ತಂದುಕೋ, ನಮ್ಮ ಆಶ್ರಮಕ್ಕೆ ಬಾ, ಮೃಗಾಂಕದತ್ತನ ಕಥೆ ಹೇಳುತ್ತೇನೆ ಎಂದು ಕರೆದುಕೊಂಡು ಹೋಗಿ ಆಹ್ನಿಕ ಫಲಹಾರಾದಿಗಳಾದ ಮೇಲೆ ಅವನಿಗೆ ಆ ಕಥೆಯನ್ನು ಹೇಳಿದನು. ಮೃಗಾಂಕದತ್ತ ಮತ್ತು ಅವನ 10 ಮಂತ್ರಿಗಳ ಕಥೆ. ಅಯೋಧ್ಯಾನಗರದಲ್ಲಿ ಅಮರದತ್ತನೆಂಬ ರಾಜನಿದ್ದನು. ಅವನಿಗೆ ಮೃಗಾಂಕದತ್ತನೆಂಬ ಮಗನಾದನು. ಅವನಿಗೆ ಪ್ರಚಂಡ ಶಕ್ತಿ, ಸ್ಥೂಲಬಾಹು, ವಿಕ್ರಮಕೇಸರಿ, ದೃಢಮುಷ್ಟಿ, ಮೇಘಬಲ, ಭೀಮಪರಾಕ್ರಮ, ವಿಮಲಬುದ್ಧಿ, ವ್ಯಾಘ್ರಸೇನ, ಗುಣಾಕರ, ವಿಚಿತ್ರಕಥಾ ಎಂಬ 10 ಜನ ಮಂತ್ರಿಗಳಿದ್ದರು. ಅವರೆಲ್ಲರೂ ಶೂರರು, ಪ್ರಾಜ್ಞರು, ಪ್ರಭುಹಿತೈಷಿಗಳು. ಒಂದು ದಿನ ಅವರಲ್ಲಿ ಒಬ್ಬನಾದ ಭೀಮಪರಾಕ್ರಮನು ಬಂದು, ಪ್ರಭು, ನಿನ್ನೆ ರಾತ್ರಿ ನನಗೆ ಒಂದು ಹೊತ್ತಿನಲ್ಲಿ ಚಟ್ಟನೆ ಎಚ್ಚರವಾಗಲು ಒಂದು ಸಿಂಹವು ಓಡಿ ಬರುತ್ತಿದ್ದದ್ದು ಕಂಡಿತು. ಕೂಡಲೇ ನಾನು ಚೂರಿ ಹಿಡಿದು ಅದನ್ನು ಅಟ್ಟಿಸಿಕೊಂಡು ಹೋದೆ. ಅದು ನಾಲಗೆಯನ್ನು ನೀಡಲು ಅದನ್ನು ಕತ್ತರಿಸಿ ಹಾಕಿದೆ. ಆಗ ಅದು ಒಂದು ವಿಕಾರವಾದ ಪುರುಷಾಕಾರವನ್ನು ತಾಳಿ, ನಾನು ಬೇತಾಳ, ನಿನ್ನ ಸತ್ಯಕ್ಕೆ ಮೆಚ್ಚಿದೆ, ನಿನಗೇನಾಗಬೇಕು ಕೇಳು ಎಂದಿತು. ನಾನು, ನಮ್ಮ ಮಹಾರಾಜನಿಗೆ ಯಾರು ಹೆಂಡತಿಯಾಗುವಳು ಎಂದು ಕೇಳಿದೆ. ಬೇತಾಳನು, ಉಜ್ಜಯಿನಿಯಲ್ಲಿ ಕರ್ಮಸೇನನೆಂಬ ರಾಜನಿದ್ದಾನೆ. ಅವನಿಗೆ ಶಶಾಂಕವತಿ ಎಂಬ ಸುಂದರಳಾದ ಮಗಳಿದ್ದಾಳೆ. ಅವಳು ಅವನ ಹೆಂಡತಿಯಾಗುತ್ತಾಳೆ. ಅವಳನ್ನು ಮದುವೆಯಾಗಿ ನಿಮ್ಮ ಮಹಾರಾಜನು ಭೂಮಂಡಲವನ್ನು ಆಳುತ್ತಾನೆ ಎಂದು ಹೇಳಿ ಮಾಯವಾಯಿತು ಎಂದನು. ಇದನ್ನು ತನ್ನ ಮಂತ್ರಿಗಳಿಗೆಲ್ಲ ತಿಳಿಸಿ ರಾಜಕುಮಾರನು, ನನಗೆ ನಿನ್ನೆ ಒಂದು ಕನಸಾಯಿತು. ಅದರಲ್ಲಿ ನಾವೆಲ್ಲ ಒಂದು ಕಾಡಿಗೆ ಹೋಗಿದ್ದೆವು. ಅಲ್ಲಿ ಬಾಯಾರಿಕೆಯಿಂದ ನೀರು ಕುಡಿಯುವುದಕ್ಕೆ ಹೋಗಲು 5 ಜನರು ಆಯುಧ ಹಿಡಿದು ಎದ್ದು ಬಂದು ನಮ್ಮನ್ನು ತಡೆದರು. ನಾವು ಅವರನ್ನು ಕೊಂದು ನೀರು ಕುಡಿಯುವುದಕ್ಕೆಂದು ಹೋಗಲು ಅಲ್ಲಿ ನೀರೂ ಇರಲಿಲ್ಲ, ಆ 5 ಜನರೂ ಇರಲಿಲ್ಲ. ಆಗ ಈಶ್ವರನು ಪ್ರತ್ಯಕ್ಷನಾಗಿ ತನ್ನ ಬಲಗಣ್ಣಿನಿಂದ ಒಂದು ಹನಿಯನ್ನು ಭೂಮಿಯ ಮೇಲೆ ಬೀಳಿಸಿದನು. ಅದು ಸಮುದ್ರವಾಯಿತು. ಅದರಿಂದ ಬಂದ ಮುತ್ತಿನ ಹಾರವೊಂದನ್ನು ನನ್ನ ಕತ್ತಿನಲ್ಲಿ ಹಾಕಿಕೊಂಡು ನಾನು ನರಕಪಾಲದಿಂದ ಆ ಸಮುದ್ರವನ್ನು ಕುಡಿದೆ. ಕೂಡಲೇ ಎಚ್ಚರವಾಯಿತು, ಬೆಳಕು ಹರಿಯಿತು ಎಂದನು. ವಿಮಲ ಬುದ್ಧಿಯು ಇದನ್ನು ಕೇಳಿ, ಮಹಾರಾಜ, ಈಶ್ವರನು ನಿನಗೆ ಅನುಗ್ರಹ ಮಾಡಿದ್ದಾನೆ. ನೀನು ನಿಜವಾಗಿ ಶಶಾಂಕವತಿಯನ್ನು ಪಡೆದು ಭೂಮಂಡಲವನ್ನು ಆಳುತ್ತೀಯೇ. ಸ್ವಲ್ಪ ಕಷ್ಟವೂ ಬರುತ್ತದೆ ಎಂದು ಮಿಕ್ಕದ್ದು ಸೂಚಿಸುತ್ತದೆ ಎಂದು ಆ ಕನಸಿಗೆ ಅರ್ಥ ಹೇಳಿದನು. ಮೃಗಾಂಕದತ್ತನು ನನ್ನ ಕನಸನ್ನೂ
ಬೇತಾಳನು ಹೇಳಿದ್ದನ್ನೂ ನೋಡಿದರೆ ಹಾಗೆ ಆಗಲೇಬೇಕು. ಆದರೂ ಸೇನೆಯನ್ನೂ ದುರ್ಗವನ್ನೂ ಪಡೆದು ಗರ್ವಿಷ್ಠನಾದ ಕರ್ಮಸೇನನನ್ನು ಪ್ರಜ್ಞಾಬಲದಿಂದ ಸೋಲಿಸಿ ಶಶಾಂಕವತಿಯನ್ನು ಪಡೆಯಬೇಕು. ಪ್ರಜ್ಞೆಯೇ ದೊಡ್ಡ ಕಾರ್ಯಸಾಧನ. ಅದಕ್ಕೆ ಒಂದು ಕಥೆ ಹೇಳುತ್ತೇನೆ ಕೇಳಿ ಎಂದು ಮುಂದಿನ ಕಥೆಯನ್ನು ಆರಂಭಿಸಿದನು. ಭದ್ರಬಾಹು ಮತ್ತು ಅವನ ಬುದ್ಧಿಶಾಲಿಯಾದ ಮಂತ್ರಿ ಇವರ ಕಥೆ. ಮಗಧ ರಾಜ್ಯದಲ್ಲಿ ಭದ್ರಬಾಹುವೆಂಬ ರಾಜನಿದ್ದನು. ಅವನಿಗೆ ಮಂತ್ರಗುಪ್ತನೆಂಬ ಬುದ್ಧಿಶಾಲಿಯಾದ ಮಂತ್ರಿಯಿದ್ದನು. ರಾಜನು ಒಂದು ದಿನ ಆ ಮಂತ್ರಿಯನ್ನು ಕರೆದು, ಕಾಶೀರಾಜನಾದ ಧರ್ಮಗೋಪನಿಗೆ ಅನಂಗಲೀಲೆ ಎಂಬ ರೂಪವತಿಯಾದ ಮಗಳಿದ್ದಾಳೆ, ಅವಳನ್ನು ನನಗೆ ಮದುವೆ ಮಾಡಿಕೊಡು ಎಂದರೆ ಅವನು ನನ್ನ ಮೇಲಿನ ದ್ವೇಷದಿಂದಲೂ ತನ್ನಲ್ಲಿ ಅಜೇಯವಾದ ಭದ್ರದಂತವೆಂಬ ಆನೆಯಿದೆ ಎಂಬ ಗರ್ವದಿಂದಲೂ ಸಮ್ಮತಿಸುತ್ತಿಲ್ಲ. ಅದಕ್ಕೇನು ಮಾಡೋಣ ಎಂದು ಕೇಳಿದನು. ಮಂತ್ರಿಯು, ದೇವ, ಜಯ ಪಡೆಯುವುದಕ್ಕೆ ಪರಾಕ್ರಮವೊಂದೇ ಸಾಧನವೇ, ಬುದ್ಧಿಯಿಂದ ಆಗುವುದಿಲ್ಲವೇ ಎಂದು ಒಬ್ಬ ಮಹಾವೃತಿಯ ವೇಷ ಹಾಕಿಕೊಂಡು 4-5 ಜನರನ್ನು ಒಳಗೊಂಡು ವಾರಾಣಸಿಗೆ ಹೋದನು. ಅವರು ಶಿಷ್ಯರಂತೆ ನಡೆದುಕೊಂಡು ಅವನ ಮಹಿಮೆಯನ್ನು ಹೊಗಳುತ್ತಿದ್ದರು. ಒಂದು ರಾತ್ರಿ ಅವನು ಗೂಢವಾಗಿ ಸಂಚಾರ ಮಾಡುತ್ತಿದ್ದಾಗ ಮುಖ್ಯ ಮಾವಟಿಗನ ಹೆಂಡತಿಯು 3-4 ಜನ ಆಯುಧಪಾಣಿಗಳೊಡನೆ ಬಿರುಸಾಗಿ ಹೋಗುತ್ತಿದ್ದಳು. ಅವರನ್ನು ಅನುಸರಿಸಿ ಅವರು ಹೊಕ್ಕ ಮನೆಯನ್ನು ದೂರದಿಂದ ನೋಡಿಕೊಂಡು ಹಿಂತಿರುಗಿ ಬಂದನು. ಬೆಳಗ್ಗೆ ತನ್ನ ಹೆಂಡತಿಯನ್ನೂ ಒಡವೆ ವಸ್ತುಗಳನ್ನೂ ಯಾರೋ ಅಪಹರಿಸಿಕೊಂಡು ಹೋದರೆಂದು ಆ ಹಸ್ತಿಪಾಲಕನು ಹುಡುಕುತ್ತಿರಲು ಮಂತ್ರಿಯ ಅನುಚರರು ಅಲ್ಲಿಗೆ ಹೋಗಿ, ಇದಕ್ಕೇಗೆ ಯೋಚನೆ ಮಾಡುತ್ತೀರಿ? ನಮ್ಮ ಗುರುಗಳ ಹತ್ತಿರಕ್ಕೆ ಬನ್ನಿ, ಅವರಿಗೆ ಎಲ್ಲ ಗೊತ್ತಾಗುತ್ತದೆ ಎಂದು ಹೇಳಿ ಅವನನ್ನು ಕರೆತಂದರು. ಮಂತ್ರಿಯು ಧ್ಯಾನಿಸಿದಂತೆ ಮಾಡಿ ಹಿಂದಿನ ರಾತ್ರಿ ತಾನು ನೋಡಿದ ಮನೆಯ ಗುರುತನ್ನು ಹೇಳಿದನು. ಅದರಂತೆ ಹಸ್ತಿಪಾಲಕನು ನಗರ ರಕ್ಷಕರ ಸಹಾಯದಿಂದ ಆ ಮನೆಯನ್ನು ಸುತ್ತುಗಟ್ಟಿ ಕಳ್ಳರನ್ನು ಕೊಂದು ಹೆಂಡತಿಯನ್ನೂ ಒಡವೆಯನ್ನೂ ಪಡೆದನು. ಮರುದಿನ ತಮ್ಮ ಮನೆಗೆ ಊಟಕ್ಕೆ ಕರೆಯಲು ಮಂತ್ರಿಯು, ನಾನು ನಕ್ತ ರಾತ್ರಿ ಮಾತ್ರ ಊಟ ಮಾಡುವವನು ಮತ್ತು ಯಾರ ಮನೆಯಲ್ಲಿಯೂ ಮಾಡುವುದಿಲ್ಲ ಎನ್ನಲು ಅವನು ಗಜಶಾಲೆಯಲ್ಲಿ ಅಂದು ರಾತ್ರಿ ಊಟಕ್ಕೆ ಏರ್ಪಡಿಸಿದನು. ಅಲ್ಲಿಗೆ ಹೋಗುವಾಗ ಮಂತ್ರಿಯು ಒಂದು ವಿಷದ ಹಾವನ್ನು ಒಂದು ಬಿದಿರು ಕೊಳವೆಯೊಳಗೆ ಹಾಕಿಕೊಂಡು ಹೋಗಿದ್ದು, ಎಲ್ಲರೂ ಮಲಗಿ ನಿದ್ರೆ ಹೋದ ಮೇಲೆ ಅದನ್ನು ಭದ್ರದಂತದ ಕಿವಿಯಲ್ಲಿ ಬಿಟ್ಟನು. ಅದು ಆ ಆನೆಯನ್ನು ಕೊಂದಿತು. ಮರುದಿನ ಬೆಳಗ್ಗೆ ಅವನು ತನ್ನ ಊರಿಗೆ ಬಂದನು. ಧರ್ಮಗೋಪನ ಗರ್ವ ಮುರಿಯಿತು. ಆದ್ದರಿಂದ ದೂತನ ಕೈಯಲ್ಲಿ ಹೇಳಿ ಕಳುಹಿಸಿದಾಗ ಅವನು ತನ್ನ ಮಗಳನ್ನು ಭದ್ರಬಾಹುವಿಗೆ ಕೊಡುವುದಕ್ಕೆ ಸಮ್ಮತಿಸಿದನು. ರಾಜರು ತಗ್ಗಬೇಕಾದ ಕಾಲದಲ್ಲಿ ತಗ್ಗುವರು. ಇದನ್ನು ಕೇಳಿ ವಿಚಿತ್ರ ಕಥನ ಎಂಬ ಮಂತ್ರಿಯು, ದೇವತಾಪ್ರಸಾದದಿಂದ ಎಲ್ಲವೂ ಸಿದ್ಧಿಸುತ್ತದೆ, ಅದಕ್ಕೆ ಒಂದು ಕಥೆ ಹೇಳುತ್ತೇನೆ ಕೇಳಿ ಎಂದು ಈ ಕಥೆಯನ್ನು ಹೇಳಿದಳು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.